ನಾವು ಅನೇಕರು ಈ ದುಶ್ಚಟಗಳಿಗೆ ಬಲಿಯಾಗಿದ್ದೇವೆ. ನಮ್ಮಲ್ಲಿ ಅನೇಕರು ದುಸ್ವಭಾವಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ದೇವರ ವಾಕ್ಯದೊಂದು ಎಚ್ಚರಿಕೆ ಇದೆ ಪ್ರಿಯರೇ. ನೀವು ಜ್ಞಾನೋಕ್ತಿಯ ಪುಸ್ತಕ 14ನೇ ಅಧ್ಯಾಯ 12ನೇ ವಚನದಲ್ಲಿ ಮನುಷ್ಯ ದೃಷ್ಟಿಗೆ ಸರಳವಾಗಿ ತೋರುವಂತ ಒಂದು ದಾರಿ ಉಂಟು, ಅದು ಕಟ್ಟ ಕಡೆಗೆ ಮರಣ ಮಾರ್ಗ. ಇದು ನಮ್ಮ ಜೀವನದ ಎಲ್ಲ ಕ್ಷೇತ್ರಗಳಿಗೆ ಅನ್ವಯಿಸ್ತದೆ ಪ್ರಿಯರೇ. ಅದೇ ಸಮಯದಲ್ಲಿ ಇದು ನಮ್ಮ ಜೀವನದಲ್ಲಿ ಅಡಿಕ್ಷನ್ಗೆ ಸಂಬಂಧಪಟ್ಟಂತ ಮಾತಾಗಿದೆ. ನೋಡಿ, ನಾವು ಅಡಿಕ್ಷನ್ ಅಂದ ತಕ್ಷಣ ನಾವು ಹೇಳುವಂಥದ್ದು ಬರೀ ಆಲ್ಕೋಹಾಲಿಕ್ಸ್ನ ಅಥವಾ ಡ್ರಗ್ಸ್ ಈ ವಿಷಯದಲ್ಲಿ ನಾವು ಅವ್ರಿಗೆ ಅಡಿಕ್ಷನ್ ಎಂಬುದಾಗಿ ಹೇಳ್ತೀವಿ. ಇಲ್ಲ ಪ್ರಿಯರೇ, ಅದು ಮಾತ್ರವಲ್ಲ. ಒಂದು ವೇಳೆ ನಿನ್ನಲ್ಲಿ ಫುಡ್ಡಿಂದ ಆಹಾರ ಇರಬಹುದು, ನಿನ್ನ ಶಾಪಿಂಗ್ ಇರ್ಬೋದು, ನಿನ್ನ ವರ್ಕ್ ಇರ್ಬೋದು, ನಿನ್ನಲ್ಲಿರುವ ಗ್ಯಾಮ್ಲಿಂಗ್ ಇರ್ಬೋದು, ನಿನ್ನಲ್ಲಿ ಟೆಕ್ಸ್ಟಿಂಗ್ ಇರ್ಬೋದು, ಅಥವಾ ಸ್ಮಾರ್ಟ್ ಫೋನ್ ಇರ್ಬೋದು, ಅಥವಾ ನಿನ್ನ ಜೀವನದಲ್ಲಿ ವಿಡಿಯೋ ಗೇಮ್ಸ್ ಇರ್ಬೋದು, ಅಥವಾ ನೀನು ಇನ್ನೊಬ್ಬರ ಬಗ್ಗೆ ಮಾತಾಡುವುದಿರ್ಬೋದು, ಅಥವಾ ಇನ್ನೊಬ್ಬರನ್ನ ಟೀಕಿಸುವುದಿರ್ಬೋದು. ಇವೆಲ್ಲ ಚಟಗಳು. ಇವೆಲ್ಲದಕ್ಕೂ ಮನುಷ್ಯ ಅಡಿಕ್ಟ್ ಆಗೋಗಿದ್ದಾನೆ. ಅದಕ್ಕಾಗಿ ಅವನು ವರ್ತಿಸ್ತಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಯಾವುದೇ ವಿಷಯ ಪ್ರಾರಂಭದಲ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿರ್ತದೆ, ಆದರೆ ಬೆಸ್ಟ್ ಆಗಿರುವಂಥದ್ದು ಮುಂದೆ ಹೋದಾಗ ವರ್ಸ್ಟ್ ಆಗ್ತದೆ ಪ್ರಿಯರೇ. ಅದರಿಂದ ಒಬ್ಬರಿಗೆ ಹೇಳ್ತಾರೆ, ವರ್ಸ್ಟ್ ಆಗುವುದಕ್ಕಿಂತ ಮುಂಚೆ ಬೆಸ್ಟ್ ಆಗಿರುವಾಗಲೇ ಅದರ ಗೊಡವೆಗೆ ಹೋಗಬೇಡ.